Hey guys, welcome back to my YouTube channel. ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್. ಇವತ್ತು ವ್ಲಾಗ್ ಬಂದುಬಿಟ್ಟು ಡೇ ವಿತ್ ಮೈ ಹಸ್ಬೆಂಡ್. ಸೊ ಇಟ್ಸ್ ಫೈನಲಿ ಇಯರ್. ತುಂಬ ದಿನದಿಂದ ನಾನು ಅನ್ಕೊತಾ ಇದ್ದೆ ಡೇ ವಿತ್ ಮೈ ಹಸ್ಬೆಂಡ್ ವಿಡಿಯೋ ಮಾಡಬೇಕು, ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ, ಬಟ್ ಆಗ್ತಾನೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಆಗ್ತಾಯಿದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆನೇ ಎದ್ದು ರೆಡಿ ಆದ್ವಿ. ಪೂಜೆ ಮುಗಿಸಿ ನಮ್ಮದು ಏನು ದಿನಚರಿ ಇರುತ್ತೆ ಅರ್ಲಿ ಮಾರ್ನಿಂಗ್ ರೂಟೀನ್, ಸೊ ಎಲ್ಲನೂ ಮುಗಿಸ್ಕೊಂಡು ಹೊರಟ್ವಿ. ಸೊ ಸಿಟಿನ ಬಿಟ್ಬಿಟ್ಟು ಹೈವೇ ಟಚ್ ಮಾಡಬೇಕು ಟ್ರಾಫಿಕ್ ಪೀಕ್ಗೆ ಬರೋಷ್ಟೊತ್ತಿಗೆ ಅಂತ ಅಂದ್ಕೊಂಡ್ವಿ. ನಿಮ್ಗೆ ಗೊತ್ತೇ ಇದೆ ಬ್ಯಾಂಗ್ಳೂರು ಟ್ರಾಫಿಕ್ ಹೆಂಗೆ ಅಂತ. ಸೊ ಹಾಗಾಗಿ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ. ಸೊ ಇವಾಗ ರೀಸೆಂಟಾಗಿ ನಾನು ಕರ್ಲಿ ಗರ್ಲ್ ಏರ್ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮುಂದೆ ಸಾಧ್ಯವಾದರೆ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೋಡಿ ಎಷ್ಟು ಟ್ರಾಫಿಕ್ ಅಂತ ಅಂದರೆ ಒಂದೊಂದು ಏರಿಯಾಗೂ ಒಂದೊಂದು ಸಿಗ್ನಲ್ ಇರುತ್ತೆ. ಸೊ ಸಿಕ್ಕಾಬಟ್ಟೆ ಟ್ರಾಫಿಕ್ಕು, ಬಸ್ಗಳು, ಕಾರ್ಗಳು, ಟೂ ವೀಲರು, ಕ್ಯಾಬು, ಓಲಾ, ಆಟೋ, ಏನೇನು ಬೇಕು ಎಲ್ಲನೂ ಸಿಗುತ್ತೆ. ಅಷ್ಟೇ ಟ್ರಾಫಿಕ್ ಕೂಡ. ಸೊ ಟ್ರಾಫಿಕಲ್ಲಿ ಕಾಯ್ದು ಸಿಕ್ಕಾಬಟ್ಟೆ ಟೈಮ್ ಆಯಿತು. ಸೊ ನನ್ನದು ಕರ್ಲ್ಸ್ ಎವರ್ ಶೈನಿಂಗ್ ಆ್ಯಂಡ್ ಕರ್ಲ್ಸ್ ಹಾಗೆ ಇರೋಕ್ಕೆ ಕೂಡ ಆ ರೂಟೀನ್ ನನಗೆ ಸಖತ್ ಹೆಲ್ಪ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯವಾದರೆ. ಸೊ ಇವಾಗ ಮೂವಿಂಗ್ ಟ್ರಾಫಿಕ್ ಆ್ಯಂಡ್ ಹೈವೇ ರೀಚ್ ಆದ್ವಿ. ಆ್ಯಂಡ್ ಇಷ್ಟೊತ್ತಾದ್ರೂ ನಮಗೆ ಹೋಟೆಲ್ ಸಿಕ್ಕಲೇ ಇಲ್ಲ. ಸೊ ಫೈನಲಿ 10:30 ಅನಿಸುತ್ತೆ, ಆವಾಗ ಒಂದು ಹೋಟೆಲ್ ಸಿಕ್ತು, ಐ ಥಿಂಕ್ ಕಾಮಧೇನು ಅಂತ. ಸೊ ಆ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸಿ ಕಾಫಿ ಕುಡಿದು ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಇಡ್ಲಿ ವಡೆ ಮತ್ತು ಏನು ಕಾಫಿ ಕುಡ್ಕೊಂಡು ಬಂದ್ವಿ. ಸೊ ಇವಾಗ ಮತ್ತೆ ನಾವು ಕಂಟಿನ್ಯೂ ಮಾಡಬೇಕು ಜರ್ನಿ. ಇನ್ನೂ ಆಲ್ಮೋಸ್ಟ್ 2 hours ಜರ್ನಿ ಇದೆ. ಸೊ 96 ಕಿಲೋಮೀಟರ್ಸ್ ಇದೆ. ಇನ್ನು ಆಲ್ರೆಡಿ 11 o'clock ಆಗೋಯಿತು. ಸೊ 2 o'clockಗೆ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ನಾವು ಅಲ್ಲೋಗಿ ರೀಚ್ ಆಗಿ ದರ್ಶನ ಮುಗಿಸ್ಕೊಬೇಕು. ಈಸಿ ಹಾಕ್ಬಿಟ್ಟು ಹೋಗಿದ್ದಾರೆ. ಬಿಸಿಲು ಬೆಂಗಳೂರಲ್ಲಂತೂ ಫುಲ್ ಚಳಿ ಇದೆ, ಬಟ್ ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿದೆ. ತೋರಿಸ್ತೀನಿ ರೀ ನಿಮಗೆ. ಎಷ್ಟು ಬಿಸಿಲು ಇತ್ತು ಅಂತಂದರೆ ನಮ್ಮ ಕಾರ್ ಗ್ಲಾಸ್ ಮೇಲೆ ಏನಾದರೂ ಮೊಟ್ಟೆ ಹೊಡೆದು ಹಾಕಿದ್ದಿದ್ರೆ ಸ್ಪಾಟಲ್ಲೇ ಆಮ್ಲೆಟ್ ಆಗಿಬಿಡ್ತಿತ್ತು, ಅಷ್ಟೊಂದು ಬಿಸಿಲು. ಸೊ ಫೈನಲಿ 4 hours ಜರ್ನಿ ಮಾಡಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ಇದೇ ನೋಡಿ ದೇವಸ್ಥಾನ, ಶ್ರೀ ವೀರ ಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರೋಕ್ಕೆ 4 hours ಟೈಮ್ ತೊಗೊಂತು. ಆಲ್ಮೋಸ್ಟ್ 200 kilometers ಇದೆ ಬ್ಯಾಂಗ್ಳೂರಿಂದ. ಆ್ಯಂಡ್ ಪಕ್ಕದಲ್ಲೇ ಇದು ಅನ್ನ ಪ್ರಸಾದದ್ದು ಬಿಲ್ಡಿಂಗು. ಸೊ ಇಲ್ಲಿ ಎನಿ ಟೈಮ್ ಊಟ ಆಗ್ತಾ ಇರ್ತಾರೆ, ಮಾರ್ನಿಂಗ್, ಈವ್ನಿಂಗ್ ಮತ್ತು ಆಫ್ಟರ್ನೂನ್. ಐ ಥಿಂಕ್ ಆಫ್ಟರ್ನೂನ್ ಒಂದೇ ಸತಿ ಅಂತ ಅನಿಸುತ್ತೆ. ಸೊ ಈ ಬಿಲ್ಡಿಂಗಲ್ಲಿ ನೆಕ್ಸ್ಟ್ ಬಿಲ್ಡಿಂಗಲ್ಲಿ ಬಂದುಬಿಟ್ಟು ಹೋಮ ಮಾಡೋದು, ವಿಶೇಷವಾದ ಪೂಜೆ ಇದ್ದರೆ ಆ ಬಿಲ್ಡಿಂಗಲ್ಲಿ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಹನುಮಾನ್ ಜಯಂತಿ ಮತ್ತು ಸ್ಯಾಟರ್ಡೇಸು ಟ್ಯೂಸ್ಡೇಸ್ ತುಂಬ ವಿಶೇಷವಾಗಿರುತ್ತೆ. ಆ್ಯಂಡ್ ಶ್ರೀ ರಾಮನವಮಿ ದಿನವೂ ಇಲ್ಲಿ ತುಂಬಾ ಫೇಮಸ್. ರಥ ಎಲ್ಲ ತೇರು ಎಳೆಯೋದು ಅದೆಲ್ಲನೂ ಮಾಡ್ತಾರೆ. ಸೊ ಥ್ಯಾಂಕ್ ಗಾಡ್ ನಾವು ರಶ್ ಇರಲಿಲ್ಲ ನಾವು ಬಂದಾಗ. ಆ್ಯಂಡ್ ಇದು ಬಂದುಬಿಟ್ಟು ಅನ್ನಪ್ರಸಾದದ್ದು ಬಿಲ್ಡಿಂಗು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಸ್ವಲ್ಪ ಏನೋ ಒಂಥರ ಅನಿಸ್ತಿತ್ತು. ಬಟ್ ಒಳಗಡೆ ಹೋದ್ಮೇಲೆ ಜನ ಇದ್ದರು. ಮೂವಿಂಗ್ಗೆ ಬರ್ತಾರೆ, ಊಟ ಮಾಡ್ತಾರೆ, ಹೊರಡ್ತಾರೆ. ಸೊ ಹೋಗಿ ಊಟ ಮುಗಿಸಿ ನಾವು ಇದೇ ಬಿಲ್ಡಿಂಗಲ್ಲಿ ತಟ್ಟೆ ನಾವೇ ತೊಗೊಳ್ಬೇಕು. ನಮ್ಮ ತಟ್ಟೆನ ನಾವೇ ತೊಳಿಬೇಕು ಮತ್ತು ನಾವೇ ಎತ್ತಿಡಬೇಕು ಕೂಡ. ಸೊ ಫೈನಲಿ ಪ್ರಸಾದ ತಿಂದುಬಿಟ್ಟು ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಆ್ಯಂಡ್ ಫುಲ್ ಸೆಕೆ ವೆದರಲ್ಲಿ ಡೇಟ್ ಆಗಿತ್ತು. ಸೊ ಒಂದು ಎಳ್ನೀರು ಕೊಡ್ಬಿಟ್ಟು ಬ್ಯಾಕ್ ಹೋಮ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆ್ಯಂಡ್ ಇವಾಗ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಾಫಿ ಮಾಡಿದ್ದೀನಿ. ಕಾಫಿ ಬಂದುಬಿಟ್ಟು ನಾರ್ಮಲ್ ಮಿಲ್ಕಲ್ಲಿ ಎಲ್ಲ, ಕಾಫಿ ಬಂದುಬಿಟ್ಟು ಸೋಯಾ ಮಿಲ್ಕಲ್ಲಿ ಟ್ರೈ ಮಾಡಿದ್ದೀನಿ. ಮಾತಾಡ್ಕೊಂಡು ಕಾಫಿ ಆರೋಗ್ತಾ ಇದೆ. ಸೊ ಕಾಫಿನ ಬಗ್ಗಿಸ್ಬಿಟ್ಟು ಆಮೇಲೆ ಡಿನ್ನರ್ಗೆ ರೆಡಿ ಮಾಡ್ಕೊಳ್ಬೇಕು. ಏನು ಡಿನ್ನರ್ ಮಾಡ್ತಾಯಿದ್ದೀನಿ ಅಂತಂದರೆ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಕಾಫಿ ಮೇಲೋಗಿ ಬರೋಷ್ಟೊತ್ತಿಗೆ ಬ್ರೌನ್ ಕಾಫಿ ಆಗೋಗಿದೆ. ಗಮ್ಮ ಅಂತ ಏನೋ ಅಂತ ಇದೆ, ನೋಡೋಣ ಏನು ಹೇಳ್ತಾರೆ ಕುಡಿದ್ಬಿಟ್ಟು ಅಂತ. ಬ್ರೌನ್ ಆಗೋಗಿದೆ ಕಾಫಿ, ಅದು ಸ್ವಲ್ಪ ಸೀದೋಯ್ತು.
ಹಿಂಗಾಗಿದೆ ಕಾಫಿ, ತೋರಿಸ್ತೀನಿ ಇರಿ. ಕಾಫಿ ಕತೆ ನೋಡಿ ಹಿಂಗಾಗಿದೆ. ಫೋನಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ, ಬಟ್ ಹಾಗೆ ನೋಡೋಕ್ಕೆ ಫುಲ್ ಡಾರ್ಕ್ ಆಗಿದೆ. ಸೊ ರಿವ್ಯೂನ ಬಂದು ಹೇಳ್ತೀನಿ ಹೇಗಿದೆ ಅಂತ ಅವ್ರಿಗೆ. ಸೊ ಇವಾಗ ದಾಲ್ ಕಿಚಡಿ ಮಾಡೋಕ್ಕೆ 1/2 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ ಆ್ಯಂಡ್ 1/2 ಲೋಟ ರೈಸು. ಸೊ ಯಾವಾಗ ಅಡುಗೆ ಮಾಡುವಾಗ ನಮ್ಮ ಮಮ್ಮಿ ಹೆಲ್ಪಿಂದ ಮಾಡ್ತಾಯಿದ್ದೆ. ಅವರು ಪಕ್ಕದಲ್ಲಿರೋರು ಏನಾದ್ರು ಸ್ವಲ್ಪ ಅಡುಗೆ ಏನಾದರೂ ಆದರೆ ಮ್ಯಾನೇಜ್ ಮಾಡ್ತಾಯಿದ್ರು, ಆಲ್ಟ್ರೇಷನ್ ಮಾಡ್ತಾಯಿದ್ರು. ಉಪ್ಪು ಖಾರ ಕಮ್ಮಿ ಇದ್ದರೆ ಅಥವಾ ಮಸಾಲೆ ಏನಾದ್ರು ಕಮ್ಮಿ ಇದ್ದರೆ ಸೊ ಏನಾದ್ರು ಅಂತ ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾಯಿದ್ರು. ಟೊಮೆಟೊ ಏನಾದ್ರು ಕಮ್ಮಿ ಹಾಕ್ಬಿಟ್ಟಿದ್ರೆ. ಸೊ ಇವಾಗ ನಾನು ಓನ್ಲಿ ಲಾವಣ್ಯ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ. ಸೊ ಲೆಟ್ಸಿ ಫಸ್ಟು ಇದನ್ನ ನೆನೆಸ್ಕೊಬೇಕಂತೆ. ಎಷ್ಟು ನೆನೆಸ್ತೀವೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತಂತೆ. ಆ್ಯಂಡ್ ಇದು ಬಂದುಬಿಟ್ಟು ಕೋಲ್ಡ್ ಆದವ್ರಿಗೆ ಮತ್ತು ಬಾಡಿನ ಯಾವಾಗಲೂ ಹೀಟಾಗಿ ಇಟ್ಕೊಳ್ಳೋಕ್ಕೆ, ವಾಮಾಗಿ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಇನ್ನು ಇಂತಕ್ಕೆ ಕೋಲ್ಡ್ ಥ್ರೋಟಲ್ಲಿ ಏನಾದರೂ ಕಿಚ್ಚು ಕಫ ಇರೋರಿಗೆ ಎಲ್ಲನೂ ಚೆನ್ನಾಗಿರುತ್ತಂತೆ. ನಮ್ಮಮ್ಮ ಹೇಳಿದ್ರು. ಲೆಟ್ಸ್ ಸ್ಟಾರ್ಟ್. ಸೊ ಇದನ್ನ ಫಸ್ಟು 1-2 ಸತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೆನೆಯಕ್ಕೆ ಇಡ್ತೀನಿ, ಒಂದು 1/2 hour. ಅಷ್ಟೊತ್ತಿಗೆ ಅದಕ್ಕೇನೇನು ಬೇಕು ಎಲ್ಲನೂ ರೆಡಿನೂ ಮಾಡ್ಕೊತೀನಿ ಒಟ್ಟೊಟ್ಟಿಗೆ. ಲೆಟ್ಸ್ ಗೋ. ಸೊ ಇದನ್ನ ನೆನೆಯಕ್ಕೆ ಇಟ್ಬಿಟ್ಟು ಒಂದು 1/2 hour. ಆ್ಯಂಡ್ ಅದಾದಮೇಲೆ ಒಗ್ಗರಣೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಟೊಮ್ಯಾಟೊ ಹಚ್ಕೊಂಡು ಆ್ಯಂಡ್ ಇದು ಜೀರಿಗೆ ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಅಂದರೆ ಫುಲ್ ಜಜ್ಜಿಲ್ಲ, ಅರ್ಧ ಜಜ್ಜಿದ್ದೀನಿ. ಬಿಕಾಸ್ ಅದು ಬಾಯ್ಗೆ ಸಿಕ್ಕಿದ್ರೆ ಎತ್ತಿ ಸೈಡಲ್ಲಿ ಇಟ್ಬಿಡ್ತಾರೆ. ಸೊ ಹಾಫ್ ಸ್ಮ್ಯಾಶ್ ಮಾಡಿದಾಗ ಅದು ಏನೂ ಸಿಗೋಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಪೆಪ್ಪರ್ ಪೌಡರ್, ಕಾಳು ಮೆಣಸು ಅನ್ನ ಸ್ವಲ್ಪ ಅರ್ಧ ಮಾತ್ರ ಒಂದು ಇಟ್ಟು ಚಚ್ಕೊಂಡಿದ್ದೀನಿ. ಸೊ ದಟ್ ಅದು ಫುಲ್ ಉಂಡಿಯಾಗಿ ಸಿಗಬಾರ್ದು ಅಂತ. ಆ್ಯಂಡ್ ಇದು ಬಂದುಬಿಟ್ಟು ಗೋಡಂಬಿ ಒಗ್ಗರಣೆಗೆ. ಸೊ ಇವಾಗ ಒಗ್ಗರಣೆ ಹಾಕೋ ಟೈಮ್. ಬಿಕಾಸ್ ಒಗ್ಗರಣೆ ಹಾಕುವಾಗ ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು. ಸೊ ಆವಾಗ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ಎಲ್ಲನೂ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ 1 ನಿಮಿಷಕ್ಕೆ, 1 ನಿಮಿಷಕ್ಕಲ್ಲ 5 ನಿಮಿಷಕ್ಕೆ ಬೇಗ ಆಗುತ್ತೆ ಅಂತ. ಇದು ಕೂಡ ನೆನೆಸಿಟ್ಟಿದ್ದೀನಿ, ಅಕ್ಕಿ ಮತ್ತು ಹೆಸರುಬೇಳೆ. ಸೊ ಮಾಡಿಬಿಟ್ಟು ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಹೆಸರುಬೇಳೆ ಆ್ಯಂಡ್ ಅಕ್ಕಿನ ನೆನೆಸಿರೋದು ಒಂದು 10-15 ಮಿನಿಟ್ಸ್ 20 ಮಿನಿಟ್ಸ್ ಆಯಿತು ನೆನೆಸಿಟ್ಟು. ಸೊ ನೋಡಿ ಆಲ್ರೆಡಿ ಎಲ್ಲನೂ ನೆಂದಿದೆ. ಇವಾಗ ಒಗ್ಗರಣೆ ಹಾಕೋದೊಂದೇ ಬಾಕಿ. ಸೊ ಕುಕ್ಕರ್ ಸಿಕ್ತು. ಇವಾಗ ಕುಕ್ಕರ್ಗೆ ತುಪ್ಪ ಹಾಕ್ಬಿಟ್ಟಿಡೋಣ. ಕರಿಬೇವು ಕಾಣಿಸುತ್ತೆ. ಕರಿಬೇವು ಹಾಕಿದ್ಮೇಲೆ ಕಾಳು ಮೆಣಸು
ಸಾಲ್ಟು ನಿಮ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಇಷ್ಟು ಬೆಂದಿದೆ. ಸೊ ಇವಾಗ ರೈಸ್ ಮತ್ತು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಗ್ಲಾಸಲ್ಲಿ ರೈಸ್ ಆ್ಯಂಡ್ ಮತ್ತು ಹೆಸರುಬೇಳೆನ ಮೆಷರ್ ಮಾಡಿದ್ದೆ. ಸೊ ಹಾಗಾಗಿ ಇದೇ ಗ್ಲಾಸಲ್ಲಿ ವಾಟರ್ನ ಹಾಕ್ತಾಯಿದ್ದೀನಿ. ಸೊ ರೈಸ್ ಹಾಕಿ ಒಂದು 2-3 ಮಿನಿಟ್ಸ್ಗೆ. ಸೊ 1 ಗ್ಲಾಸಸ್ ಆಫ್ ರೈಸ್ ನಾರ್ಮಲ್ ಬಾತ್ ಕನ್ಸಿಸ್ಟೆನ್ಸಿಲಿ ಬರಬೇಕಂದ್ರೆ 1:2. ಅದೇ ನಮಗೆ ಈ ಥರ ಕಿಚಡಿ ಥರ ಅಥವಾ ಪೊಂಗಲ್ ಥರ ಈ ಥರ ಬೇಕು ಅಂತಂದರೆ 1:3 ರೇಷಿಯೋಲಿ ವಾಟರ್ನ ಆ್ಯಡ್ ಮಾಡಬೇಕು ಬಿಸಿ. ಆ್ಯಂಡ್ ಸ್ವಲ್ಪ ಅರಿಶಿನ ಪುಡಿ. ಆ್ಯಂಡ್ ಸಾಲ್ಟ್ ಸ್ವಲ್ಪ ಕಮ್ಮಿ ಅನಿಸ್ತು. ಸೊ ಸ್ವಲ್ಪ ಪರ್ಫೆಕ್ಟ್. ಮೇಲೆ ಚೂರು ತುಪ್ಪ ಹಾಕೋಣ. ನಂಗೆ ಗೊತ್ತಿಲ್ಲ ಇದ್ರದ್ದೇ ಇದು ವಿಸಿಲ್ಲ ಅಂತ ಇಟ್ಟಿದ್ದೀನಿ. ಆಮೇಲೆ ಏನಾದ್ರು ಟಮ್ಮನ್ನು ಸಿಚುವೇಶನ್ ಬಂದರೆ ವಿಸಿಲ್ ಆಫ್ ಮಾಡ್ತಾರೆ. ಸೊ ದಟ್ಸ್ ಆಲ್, ಇಟ್ಸ್ ರೆಡಿ. ಸೊ ಕಿಚಡಿ ಫೈನಲಿ ಈ ಥರ ಕಾಣಿಸ್ತಾರೆ. ನೋಡೋಕ್ಕೆ ಕಿಚಡಿ ಥರನೇ ಇದೆ, ಬಟ್ ಟೇಸ್ಟ್ ವಾಸ್ ಓಕೆ, ನಾಟ್ ಬ್ಯಾಡ್. ಇನ್ನೊಂದು ಸ್ವಲ್ಪ ಏನೋ ಒಂದು ಐಟಮ್ ಮಿಸ್ಸಿಂಗ್ ಆಗಿತ್ತು, ಬಟ್ ದಟ್ಸ್ ಓಕೆ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.